2122 ದಿವಸದಿಂದ ಅನುದಾನ ಮಾಡ್ತಾಯಿರೋರು. ಸೊ ಇವಾಗ ಬರೋ ಅವಕಾಶ ನನಗೆ ಸಿಕ್ತು. ಅದು ಇವರು 2000 ದಿವಸ ಕಷ್ಟಪಟ್ಟಿರೋ ಪ್ರತಿಫಲ ಅನ್ಕೋಬೋದು. ಅಂದರೆ ನಿಮ್ಮ ವಿಶೇಷ ದಿನಗಳನ್ನು ಅನ್ನದಾಸೋಹ ಮಾಡುವ ಮೂಲಕ ಆಚರಿಸಿ. ನಟ ವಾಸು. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಪ್ರಯುಕ್ತ ನಿರಂತರ ಅನ್ನದಾಸೋಹ ಸಮಿತಿ ವತಿಯಿಂದ ಸಂಕ್ರಾಂತಿ ಸಂಭ್ರಮ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಟ, ನಿರ್ಮಾಪಕ ಮತ್ತು ವಾಸ್ತು ತಜ್ಞರಾದ ವಾಸು ಅವರು ಆಗಮಿಸಿ ನೆರೆದಿದ್ದ ಎಲ್ಲರಿಗೂ ಎಳ್ಳು ಬೆಲ್ಲ ವಿತರಿಸಿ ಅನ್ನದಾನ ಮಾಡುವ ಮೂಲಕ ಶುಭ ಹಾರೈಸಿದ್ದಾರೆ. ತಾಲೂಕಿನ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನ್ನದಾಸೋಹ ಕಾರ್ಯಕ್ರಮವು 2122ನೇ ದಿನಕ್ಕೆ ಕಾಲಿಟ್ಟಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಾನಿಗಳಾದ ಎಚ್ ರಾಘವೇಂದ್ರ ಹಾಗೂ ಎಚ್ ಶಿವಕುಮಾರ್ ಅವರ ಸಹಕಾರದೊಂದಿಗೆ ನಿರಂತರ ಅನ್ನದಾಸೋಹ ಸಮಿತಿಯಲ್ಲಿ ಸಂಕ್ರಾಂತಿ ಸಂಭ್ರಮ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಾಸು ಅವರು, ಪ್ರತಿನಿತ್ಯ ಅನ್ನದಾನ ಮಾಡುವುದು ಸಾಮಾನ್ಯ ವಿಷಯವಲ್ಲ. ನಿರಂತರ ಅನ್ನದಾಸೋಹಕ್ಕೆ ದೃಢ ಸಂಕಲ್ಪ, ತಾಳ್ಮೆ ಅವಶ್ಯಕತೆ ಇದೆ. ಕಳೆದ 2122 ದಿನಗಳಿಂದ ನಿತ್ಯ ನಿರಂತರವಾಗಿ ಅನ್ನದಾಸೋಹ ನಡೆಸಿಕೊಂಡು ಬರುತ್ತಿರುವ ಮಲ್ಲೇಶ್ ಮತ್ತು ತಂಡಕ್ಕೆ ಶುಭವಾಗಲಿ. ಇಂತಹ ಉತ್ತಮ ಕಾರ್ಯಕ್ರಮಗಳು ಮತ್ತಷ್ಟು ಕೈಗೊಳ್ಳುವ ಶಕ್ತಿ ದೇವರು ಅವರಿಗೆ ನೀಡಲಿ ಎಂದು ಹಾರೈಸಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಚ್ ರಾಘವೇಂದ್ರ ಮಾತನಾಡಿ, ಇಂದಿನ ಸಂಕ್ರಾಂತಿ ಸಂಭ್ರಮಕ್ಕೆ ನಟ, ನಿರ್ಮಾಪಕರಾದ ವಾಸು ಅವರು ಆಗಮಿಸಿರುವುದು ಸಂತಸ ತಂದಿದೆ. ಅವರ ಸರಳ ಸಜ್ಜನಿಕೆಯ ಸ್ವಭಾವ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು. ಇಂದು ನಮ್ಮೊಂದಿಗೆ ಅವರು ಅಮೂಲ್ಯವಾದ ಕ್ಷಣಗಳನ್ನು ಕಳೆದಿದ್ದಾರೆ. ಹಸಿದವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರಿದ್ದಾರೆ. ಇಂತಹ ಅವಕಾಶ ಕಲ್ಪಿಸಿಕೊಟ್ಟ ನಿರಂತರ ಅನ್ನದಾಸೋಹ ಸಮಿತಿಗೆ ನಾವು ಧನ್ಯವಾದಗಳು ಅರ್ಪಿಸುತ್ತೇವೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಎಚ್ ಶಿವಕುಮಾರ್, ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ, ನಾಗರಾಜು, ಸಮಾಜ ಸೇವಕ ಸೆಲ್ವಂ, ಆರಕ್ಷಕ ಸಿಬ್ಬಂದಿ ಶ್ರೀನಿವಾಸುಲು, ಯೋಗ ಕೃಷ್ಣಪ್ಪ, ಶಿವರಾಜ್ ಸೇರಿದಂತೆ ಹಲವರು ಇದ್ದರು. ಸ್ವಲ್ಪ ಬೇಕಪ್ಪ ಪೊಂಗಲ್ಲು ಈ ಕಡೆ ಬರಮ್ಮ ಬರ್ರಿ ಮುಂದೆ ಬರ್ರಿ ಹಿಂಗ ಅಕ್ಕ 2122 ದಿವಸದಿಂದ ಅನುದಾನ ಮಾಡ್ತಾಯಿರೋರು. ಸೊ ಇವಾಗ ಬರೋ ಅವಕಾಶ ನನಗೆ ಸಿಕ್ತು. ಅದು ಇವರು 2000 ದಿವಸ ಕಷ್ಟಪಟ್ಟಿರೋ ಪ್ರತಿಫಲ ಅನ್ಕೋಬೋದು. ಅಂದರೆ ಎಲ್ಲರೂ ದೊಡ್ಡವ್ರು ಬಂದು ಏನಾದರೂ ನಾವು ಕೈ ಜೋಡಿಸ್ತಾ ಇದ್ದರೆ ಇದು ಇವತ್ತು 50 ಜನ 100 ಜನ ಇರ್ಬೋದು, ನಾಳೆ 1000 ಜನ ಆಗ್ತಾರೆ. ಸೊ ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ನಿಮ್ಗೆ ಒದಗಲಿ. ಓಕೆ, ಬರೋ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಲಿ ಅಂತ. ಓಕೆ, 2360-70 ಆಗುತ್ತೆ. ಸೊ ಆ ದಿವಸ ಇನ್ನೂ ಚೆನ್ನಾಗಾಗಲಿ ಸಂಕ್ರಾಂತಿ ಹಬ್ಬದ. ಯಾಕೆಂದರೆ ಸಂಕ್ರಾಂತಿ ಅಂದರೆ ನಮಗೆ ಸಡಗರ, ಖುಷಿ. ಯಾಕೆಂದರೆ ಈ ಹಬ್ಬ ದೊಡ್ಡವರು ಸುಮ್ಮನೆ ಇಡಲ್ಲ. ಹೊಸ ಬೆಳೆ ಬರುತ್ತೆ, ಹೊಸ ಬೆಳೆಗಳು ಬಂದಾಗ ಹೊಸ ಖುಷಿ ಇರುತ್ತೆ, ಹೊಸ ಹುರುಪು. ಆ ದನ ಕರುಗಳೆಲ್ಲ ಕಷ್ಟಪಟ್ಟಿರ್ತವೆ. ಆ ವರ್ಷ ಎಲ್ಲ ಕಷ್ಟಪಟ್ಟಿರೋ ದುಡಿಮೆ ಹೊಸ ಬೆಳೆ ಬಂದಾಗ ನಾವು ಫಸ್ಟ್ ಪೂಜೆ ಮಾಡೋದು ಗೋವುಗಳಿಗೆ. ಆ ಗೋವುಗಳಿಗೆ ಪೂಜೆ ಮಾಡಿ ಅದನ್ನು ಖುಷಿ ಪಡಿಸೋದು ಇವತ್ತಿನ ದಿವಸ ಆಯ್ತು. ಯಾಕೆಂದ್ರೆ ನಮಗೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಲ್ಲ, ಅದರಿಂದ ಇಟ್ಟಿರೋದು ಇವತ್ತು ಸಂಕ್ರಾಂತಿ. ಅದಕ್ಕೋಸ್ಕರ ದನ ಇಲ್ಲದಿರೋದು ಮನೆಯಿಂದ ಹಬ್ಬನೇ ಇಲ್ಲ. ಇವತ್ತು ಊರಿಗೆ ಹೋದರೆ ಊರಲ್ಲಿ ಹುಡ್ಕಾಡಬೇಕು ದನ ಕರುಗಳು. ನಮ್ಮೂರಿಗೆ ಒಂದು 15 ವರ್ಷ ಆದಮೇಲೆ ನಾನು ಹೋದೆ ಊರಿಗೆ. ಹಬ್ಬ ಸಂಕ್ರಾಂತಿಗೆ ಹೋಗೋಣ ಊರಿಗೆ ಅಂತ ಹೋದರೆ ಒಬ್ಬರು ಮನೆಯಲ್ಲೂ ದನ ಕರು ಇಲ್ಲ. ಹಬ್ಬದ ಸಡಗರನೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಲ್ಲ, ಏನೂ ಇಲ್ಲ. ಅಲ್ಲಿ ಹಳ್ಳು ಬಂದ್ಬಿಡ್ತು ನನಗೆ. ಏನೇ ಸಂಕ್ರಾಂತಿ ಹಿಂಗಾಗೋಯ್ತು ನಮ್ಮ ನಾಡಲ್ಲಿ. ಆ ಥರ ಇತ್ತು ಹಳ್ಳಿಗಳಿಗೆ. ಇದು ಅಷ್ಟು ಚೇಂಜ್ ಆಗಿಬಿಟ್ಟಿದೆ. ಸೊ ಅಟ್ಲೀಸ್ಟ್ ಇವೆಲ್ಲ ದನ ಕರುಗಳು ಇಲ್ಲ ಅಂದ್ರೂ ಜನಕ್ಕೆ ಈ ಥರ ದನದಾನ ಈ ಥರದ್ದು ಬೇರೆ ಥರದ್ರಲ್ಲಾದರೂ ನಾವು ಇವತ್ತು ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಲ್ಲೇಶ್ವರು ನಿಮ್ಮೆಲ್ಲರ ಟೀಮ್ಗೆ ಇದನ್ನು ದಾಸೋಹ ಅಂತೀವಲ್ಲ, ಎಲ್ಲ ದಾನದಲ್ಲಿ ಅನ್ನದಾನ ತುಂಬ ಉತ್ತಮ ದಾನ, ಶ್ರೇಷ್ಠ ದಾನ ಅಂತಾರೆ. ಇದನ್ನು ನೀವು ಬೆಳೆಸ್ಕೊಂಡೋಗಿ ಎಲ್ಲ ನಿಮ್ಮ ಜೊತೆ ಬರ್ತಾರೆ. ಯಾರೊಬ್ಬರಿಗೂ ನಾನು ಬೀಜ ಹಾಕಿ ನಾನೇ ತಿನ್ನಲ್ಲ ಕಾಯಿ. ಈಗ ನಾನು ನಮ್ಮ ಕಬ್ಬು ಹಾಕಿದ್ರೆ 3 ಎಕರೆ, ನೆನೆ ಮನೆ ಯಾರ್ಯಾರೋ ಕಿತ್ಕೊಂಡು ಹೋಗಿ ತಿಂತಾರೆ. ಹಂಗೆ ನೀವು ಇಲ್ಲಿ ಬೀಜ ಹಾಕಿದ್ದೀರ, ಅದೇ ನೀವು ಬೀಜ ಹಾಕಿದ್ದೀರಾ. ಇದನ್ನು ಇನ್ಯಾರೋ ಬೆಳೆಸ್ಕೊಂಡು ಇನ್ನೇನೋ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ. ಇದನ್ನೇನಾದರೂ ಒಂದು ಟ್ರಸ್ಟ್ ಥರ ಈ ಥರದ್ದು ಮಾಡಿ ಬಿಟ್ಬಿಡಿ ಅದನ್ನು. ಅದ್ರ ಪಾಡಿಗೆ ಬಡವರು ಬಂದು ಎಲ್ಲ ಹುಡ್ಕಾಡ್ಕೊಂಬಂದು ತಿನ್ಕೊಂಡು ಹೋಗ್ತಾರೆ.
ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಅವ್ರ ಸಂಕಲ್ಪ ದೊಡ್ಡದು ಅಷ್ಟೇ. ಸಂಕಲ್ಪ ಮಾಡ್ಕೊಂಡ್ರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ನಾನು ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಮನುಷ್ಯ. ಬೇರೆ ವಾಸ್ತು ಅವು ಇವೆಲ್ಲ ಕೆಲಸ ಬರೋಲ್ಲ. ಬಟ್ ಸಂಕಲ್ಪ ಅನ್ನೋದು ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಅವ್ರಿಗೆ ಸಪೋರ್ಟ್ ಇದ್ದಾರೆ ಸ್ನೇಹಿತರೆಲ್ಲರೂ. ಎಲ್ಲರೂ ಅಂದರೆ ಈಗ ಮನುಷ್ಯ ಇವನು ಫ್ರಾಡ್ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ ಅಂತ ಒಂದು ದಿವಸ ನೋಡ್ಬೋದು, 4 ದಿವಸ ಅನ್ನದಾನ, 10 ದಿವಸ ಅನ್ನದಾನ ನೋಡ್ಬೋದು. ಬಟ್ 2000 ಎಷ್ಟು 122 ದಿವಸನೂ ಮೋಸ ಮಾಡಿ ಸುಳ್ಳು ಹೇಳ್ಕೊಂಡು ಮಾಡೋಕ್ಕಾಗಲ್ಲ. ಹೌದಲ್ಲ? ಅದು ಇಲ್ಲಿ ಕರೆಕ್ಟಾಗಿ ಓಪನ್ ಇದ್ರೇ ಇಷ್ಟು ನಡ್ಕೊಂಡು ಬರೋದು. ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಲೇಬೇಕು ಅಲ್ವಾ? ಸೊ ಅದರಿಂದ ಒಳ್ಳೆ ಮನುಷ್ಯರಿಗೆ ಎಲ್ಲರೂ ಜೊತೆ ಇರ್ತಾರೆ, ಬರ್ತಾರೆ. ಅನ್ನದಾನ ಯಾರು ಕೊಡಬೇಕು ಅಂದರೆ ಹೊಟ್ಟೆ ಹಸಿದವನು ಕೊಡಬೇಕು. ನಾವು ಎಲ್ಲ ಮನೆಗಳಲ್ಲಿ ಫಂಕ್ಷನ್ ಮಾಡ್ತೀವಿ, ಮದುವೆ ಮಾಡ್ತೀವಿ, ಹೊಟ್ಟೆ ತುಂಬಿದವ್ರಿಗೆ ಕೊಡ್ತೀವಿ. ಹೊಟ್ಟೆ ತುಂಬಿ ಅವರು ತಿನ್ಕೊಂಡು ಬಂದಿರು ತೆಗ್ತಾ ಇರ್ತಾರೆ, ಮತ್ತೆ ತಿನ್ನಿರಿ ಬಡಿಸ್ತೀವಿ. ಅದೇ ಬಡವನಿಗೆ ಇಷ್ಟು ಕೊಟ್ಟರು ಆ ದಾನ ಬೇರೆ ಆಗ್ತದೆ. ಆ ದಾನಗಳಿಗಿನ್ನ ಈ ದಾನ ತುಂಬ ಶ್ರೇಷ್ಠ. ಓಕೆನಾ? ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ, ಸೊ ಅಲ್ಲಿ ಊಟ ಮಾಡೋದು ಬೇರೆ, ಇಲ್ಲಿ ಬಂದು ಒಂದಷ್ಟು ತಿನ್ನೋದು ಬೇರೆ. ಇದ್ರದ್ದು ಆಶೀರ್ವಾದ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡ್ತಾರೆ. ಬರೋ ವರ್ಷ ಇಲ್ಲಿ ಈಗೆಲ್ಲ 100 ಜನ 200 ಜನ ಇರ್ತಾರೆ, 500 ಜನ ಆಗ್ಬೇಕು ಅನ್ನದಾನಕ್ಕೆ. ಆ ಥರ ಆಗ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.